ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಏನಂತ ಅಂದರೆ, ಕೆಲವೊಬ್ಬರು ಮೇಡಮ್ಗಳು ನನಗೆ ಫೋನ್ ಮಾಡಿ ಕೇಳೋದು ಏನು ಅಂದರೆ, ನಾವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಲೈಫಲ್ಲಿ. ಏನು ಮಾಡಿದ್ರು ಅಂದರೆ, ಆಚೆನೂ ಹೊರಗಡೆನೂ ಕೆಲಸ ಮಾಡಬೇಕು, ಮನೇಲೂ ಕೆಲಸ ಮಾಡಬೇಕು, ನಮಗೆ ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀವಿ. ನಮ್ಮ ಮನೆ ನೋಡೋಕ್ಕೆ ಹೊಸ ಮನೆ ಕಟ್ಸಿದ್ದೀವಿ, ಎಲ್ಲ ಚೆನ್ನಾಗಿದೆ, ವಾಸ್ತು ಪ್ರಕಾರ ಎಲ್ಲ ಚೆನ್ನಾಗಿದೆ ಅಂತಾರೆ. ಆದರೂ ನಮಗೆ ಆಚೆಯಿಂದ ಬರ್ತಿದ್ದಂಗೆನೇ ಏನೋ ಒಂಥರ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಮನೇಲಿ ಇರಬೇಕು ಅಂತ ಅನಿಸಲ್ಲ, ಊಟ ಮಾಡಬೇಕು ಅನಿಸಲ್ಲ, ಮಕ್ಕಳ ಜೊತೆ ಅನ್ಯೋನ್ಯವಾಗಿರಬೇಕು ಅನಿಸಲ್ಲ. ಮಾಟ ಮಂತ್ರ ಪ್ರಯೋಗ ಏನೋ ಆಗಿದೆ. ಹೊಸ ಮನೆ ನೋಡೇನೆ ಎಷ್ಟೊಂದು ಜನ ಬಂದು ಹೋದವ್ರು ಏನಾದರೂ ಮಾಡ್ಸಾಕಿದಾರ ಅಂತ ಕೆಲವೊಬ್ರು ಕೇಳ್ತಾ ಇರ್ತೀರ. ದಯವಿಟ್ಟು ಆ ಥರ ಎಲ್ಲ ಮಾನಸಿಕವಾಗಿ ಹಿಂಸೆನ ಅನುಭವಿಸ್ಬಿಡಿ. ಯಾಕಂದರೆ ಯಾವಾಗ ಯಾರು ಏನು ಮಾಡಿಸಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಿನ್ನೆ ಮೊನ್ನೆ ಬಂದವರೆಲ್ಲ ಫಂಕ್ಷನ್ಗಳು ನೋಡಿರ್ತಾರೆ, ಹೊಸ ಮನೆ ನೋಡಿರ್ತಾರೆ, ಹೊಟ್ಟೆ ಕಿಚ್ಚಿರ್ಬೋದು, ಇಂಥ ಮನೆ ಕಟ್ಸಿದಾರಲ್ಲ ಅಂತ ಜೆಲಿಸಿ ಇರ್ಬೋದು, ಅಥವಾ ಕಣ್ದೃಷ್ಟಿ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮವರೇ ನಿಮ್ಮ ಬೆನ್ನಿಂದೆ ಚೂರಿ ಹಾಕಿರೋಂಥ ಕೆಲಸಗಳು ಮಾಡಿರ್ಬೋದು. ಅಂಥದ್ದೆಲ್ಲ ನಿಮಗೆ ಮಾನಸಿಕವಾಗಿ ನಿಮಗೆ ಹಿಂಸೆ ಆಗ್ತಿದೆ, ನಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಅಥವಾ ನಮ್ಮ ಶತ್ರುಗಳು ನಮಗೆ ಗೊತ್ತಿಲ್ಲದಂಗೆ ಏನೋ ನಮ್ಮ ಮನೆಗೆ ಪಿತೂರಿ ಮಾಡಿದ್ದಾರೆ ಅಂತ ನಿಮಗೆ ಸದಾ ಅನ್ನಿಸ್ತಾ ಇದ್ದರೆ ನೀವೇ ಅದನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಾರೆ ಪ್ರಯೋಗನ ಮಾಡ್ಕೊಬೋದು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ, ತುಂಬ ಕಷ್ಟ ಆಗ್ತಿದೆ, ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀವಿ, ದೈಹಿಕವಾಗಿ ಕುಗ್ಗೋಗ್ತಾ ಇದ್ದೀವಿ, ಮತ್ತು ನಮ್ಮ ಮನೇಲಿ ಯಾವುದೇ ರೀತಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ನಮ್ಮ ಮನೇಲಿ ಆರ್ಥಿಕ ವ್ಯವಸ್ಥೆ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ. ಈ ಥರ ಸಮಸ್ಯೆಗಳಿರೋರು, ಶತ್ರುಗಳ ಕಾಟ ಇದೆ, ನಮಗೆ ಯಾರಿಂದ ಯಾವ ರೀತಿ ಹಿಂಸೆ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾವಿರೋ ಮನೆ ನಮಗೆ ನಿಜವಾಗ್ಲೂ ಚೆನ್ನಾಗಿ ಆಗ್ಬರ್ತಿಲ್ವಾ ಅಂತ ಅಟ್ಲೀಸ್ಟ್ ಒಂದು ಇರೋಷ್ಟು ದಿನನಾದ್ರೂ ನಾವು ಖುಷಿಯಾಗಿರೋಂಥ ಮನೆಯಲ್ಲಿ ನಾವು ವಾಸಿಸ್ತಿದ್ದೀವ ಇಲ್ವಾ ಅಂತ ನಮಗೆ ನಾವು ಪರೀಕ್ಷೆ ಮಾಡಿಕೊಂಡು ಅಲ್ಲಿರೋಂಥ ದೋಷಗಳನ್ನ ನಾವೇ ಅದನ್ನು ಪರಿಹಾರ ಮಾಡಿ ಮನೇನ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮನೇನ ನಾವು ಒಳ್ಳೆ ವಾತಾವರಣ ಸೃಷ್ಟಿಯಾಗೋದಕ್ಕೆ ಏನು ಬೇಕೋ ಅವುಗಳನ್ನು ನಾವು ಮನೇಲಿರೋಂಥ ವಸ್ತುಗಳ ಮುಖಾಂತರನೇ ಮಾಡ್ಕೊಬೋದು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಒಂದು ಪುಟ್ಟ ತಂತ್ರನ ನೀವು ಇವತ್ತು ಪ್ರಯೋಗ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿರೋವಂಥ ಜಾಗ ಅಥವಾ ನೀವು ಮಾಡ್ತಿರೋವಂಥ ಕೆಲಸದ ಸ್ಥಳಗಳಲ್ಲಿ, ಅಂದರೆ ನೀವಿವಾಗ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಿಶೇಷವಾದ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀರಾ, ಅಲ್ಲಿ ಯಾವುದೇ ಒಂದು ವ್ರತ ಎಲ್ಲ ಮಾಡಿದ್ರೆ ಅದು ನಮಗೆ ಶೀಘ್ರ ಫಲ, ಅಂದರೆ ಒಳ್ಳೆ ಫಲ ಕೊಡ್ತಾ ಇದೆಯಾ ಇಲ್ವಾ, ನೆಗೆಟಿವಿಟಿ ಇದೆಯಾ, ಅಥವಾ ನಮ್ಮಲ್ಲಿ ಋಣಾತ್ಮಕ ಬಾಧೆಗಳಿದೆಯಾ, ಸಾಲದ ದೋಷಗಳಿದೆಯಾ, ಪಿತೃದೋಷಗಳಿದೆಯಾ, ಮಾಟ ಮಂತ್ರ ದೋಷಗಳಿದೆಯಾ, ಅದನ್ನೆಲ್ಲ ನಾವು ಕಂಡುಹಿಡಬೇಕು ಅಂದರೆ ನಮ್ಮ ಮನೆ ಮುಂದೆ ಇರೋವಂಥ ತುಳಸಿ ಗಿಡ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಏನಪ್ಪ, ತುಳಸಿ ಗಿಡದಿಂದ ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಕಂಡುಹಿಡಿಬೋದು ಖಂಡಿತವಾಗ್ಲೂ ಕಂಡುಹಿಡಿಬೋದು. ಯಾಕಂದರೆ ವಿಷ್ಣು ಸಾನ್ನಿಧ್ಯ ಇರೋವಂಥ, ಲಕ್ಷ್ಮೀ ಸಾನ್ನಿಧ್ಯ ಇರೋವಂಥ ತುಳಸಿ ಶ್ರೇಷ್ಠವಾದದ್ದು, ಪೂಜೆಗಿಂತ ಇನ್ಯಾವುದೂ ಇರಲ್ಲ. ತುಳಸಿ ದೇವಿಗೆ ನಮ್ಮ ಮನೆಯಲ್ಲಿ ಏನು ಆಗ್ತಿದೆ, ಏನು ಹೋಗ್ತಿದೆ, ಆಗು ಹೋಗುಗಳು ಎಲ್ಲ ಆ ತಾಯಿಗೆ ಗೊತ್ತಿರುತ್ತೆ. ಅಂಥ ತಾಯಿಯ ಎಲೆಗಳಿಂದ ನಾವು ಈ ಪ್ರಯೋಗನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಮಾಟ ಮಂತ್ರ ಆಗಿದೆಯಾ ಇಲ್ವಾ, ಕೆಟ್ಟ ದೃಷ್ಟಿ ಆಗಿದೆಯಾ ಇಲ್ವಾ, ನಮ್ಮ ಮನೆಗೆ ನಮಗೆ ತುಂಬ ಚೆನ್ನಾಗಿ ಏಳಿಗೆ ಆಗ್ಬರುತ್ತಾ ಇಲ್ವಾ ಅನ್ನೋದನ್ನ ನಾವು ಕಂಡುಹಿಡ್ಕೊಬೋದು. ಅದಕ್ಕೆ ಬೇಕಾಗಿರೋವಂಥದ್ದು ತುಳಸಿ ಗಿಡದಿಂದ 10 ಎಲೆನ ನೀವು ತೊಗೊಬೇಕಾಗುತ್ತೆ. ಆ 10 ಎಲೆನ ನೀವು ದೇವರ ಮುಂದೆ ಇಟ್ಟು, ಅಂದರೆ ನಿಮ್ಮ ಕುಲದೇವರ ಮತ್ತು ನಿಮ್ಮ ಇಷ್ಟ ದೇವರ ಮುಂದೆ ಇಟ್ಟು, ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಿದೆ, ಯಾವ್ಯಾವ ನೋವಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡು, ನೋಡಿ ನಮ್ಮ ಮನೇಲಿ ಈ ರೀತಿ ನೋವಿದೆ, ನನ್ನ ದೇಹದಲ್ಲಿ ಇಂಥ ನೋವಿದೆ, ನನ್ನ ಮನಸ್ಸಲ್ಲಿ ಇಂಥ ನೋವಿದೆ, ಅದಕ್ಕೆಲ್ಲ ಪರಿಹಾರ ನನಗೆ ಗೊತ್ತಾಗ್ತಿಲ್ಲ. ಆದರೆ ನಮ್ಮ ಮನೇಲಿ ಏನಾದರೂ ಕೆಟ್ಟದಿದ್ದರೆ, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಶತ್ರುಗಳೇನಾದರೂ ನಮ್ಮ ವಿರುದ್ಧ ಪಿತೂರಿ ಮಾಡಿ ಮಾಟ ಮಂತ್ರ ಎಲ್ಲ ಮಾಡಿಸಿದ್ದೆ ಆದರೆ ಅದನ್ನು ನೀನು ತಿಳಿಸ್ಕೊಡು ಅಂತೇಳಿ ನಿಮ್ಮ ಕುಲದೇವರ ಅಪ್ಪಣೆ ತಗೊಂಡು ನಿಮ್ಮ ಇಷ್ಟ ದೇವರದು ಪ್ರಾರ್ಥನೆ ಮಾಡಿ ನೀವು ಏನು ಮಾಡಬೇಕು ಅಂದರೆ, ಆ ತುಳಸಿ ಎಲೆಗಳನ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು 10 ಎಲೆಗಳಿಂದ
ರಸನ ತೆಗಿಬೇಕಾಗುತ್ತೆ. ಆ 10 ಎಲೆಗಳ ರಸನ ನೀವು ಒಂದು ಬಲಗೈಯಲ್ಲಿ ಇಟ್ಕೊಂಡಾಗ ಆ ರಸ ಏನಾದ್ರೂ ನೀರಿನ ಥರನೇ ಇದ್ದರೆ ನಿಮ್ಮ ಮನೇಲಿ ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ ಅಂತ. ಅಕಸ್ಮಾತ್ ಏನಾದರೂ ನೀವು ಆ ಎಲೆ ನೀವು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಗಟ್ಟಿ ಆಯಿತು ಅಂತ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬೇಕು, ನಿಮ್ಮ ಮನೇಲಿ ನೆಗೆಟಿವಿಟಿ ಇದೆ ಮತ್ತು ನಮ್ಮ ಮನೇಲಿ ಯಾರೋ ಮಾಟ ಮಂತ್ರನ ಮಾಡಿಸಿದ್ದಾರೆ, ನಮ್ಮ ಮನೆ ಇದು ನಮಗೆ ಆಗಿ ಬರ್ತಾ ಇಲ್ಲ ಅಂದರೆ ನಮ್ಮ ಮನೇಲಿ ಏನೋ ಒಂದು ಪ್ರಯೋಗ ಅನ್ನೋದು ಆಗಿದೆ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಕೊನೆ ಪಕ್ಷ ನೀವು ಬಲಹಸ್ತದಲ್ಲಿ 10 ನಿಮಿಷ ಆಗೋವರೆಗೂ ಆ ರಸ ನಿಮ್ಮ ಕೈಯಲ್ಲಿ ಇರಲೇಬೇಕು. ಆ ರಸ ಏನಾದ್ರೂ ನಿಮಗೆ ಗಟ್ಟಿ ಇಲ್ಲ ಅಂತ ಅಂದರೆ ಗಟ್ಟಿ ಆಗಿದೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಮಾಟ ಪ್ರಯೋಗ ಆಗಿದೆ, ಕಣ್ಣು ದೃಷ್ಟಿ ಆಗಿದೆ, ಶತ್ರುಗಳ ಕಾಟ ಆಗಿದೆ ಅಂತ ತಿಳ್ಕೊಬೇಕು. ಇಲ್ಲ ಅಂದರೆ ನೀರಿನ ಥರನೇ ಇದೆ ಅಂತ ಅಂದರೆ ಯಾವುದೇ ರೀತಿ ಸಮಸ್ಯೆ ಏನಿಲ್ಲ, ಮನೇಲಿ ಏನು ಸಮಸ್ಯೆ ಇಲ್ಲ ನಮಗೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಮನಸ್ಸನ್ನು ನೀವು ಪ್ರಿಪೇರ್ ಮಾಡ್ಕೊಬೋದು. ಹೌದು, ನಮ್ಮ ಮನೇಲಿ ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ, ಯಾವುದೇ ಶತ್ರುಗಳ ಕಾಟಗಳಿಲ್ಲ, ಏನೋ ನಮ್ಮ ಹಣೆ ಬರ ಕೆಟ್ಟದಾಗಿದೆ, ಆ ಗ್ರಹಗತಿಗಳಿಂದ ಈ ರೀತಿ ಆಗ್ತಿದೆ ಅಂತ ಅಂದ್ಕೊಂಡು ಆ ಗ್ರಹಗತಿಗಳಿಗೆ ಶಾಂತಿ ಮಾಡಿಸೋದಾಗಿರ್ಬೋದು, ಪೂಜೆ ಪುನಸ್ಕಾರ ಆಗಿರ್ಬೋದು, ವ್ರತಗಳನ್ನ ನಾವು ಮಾಡೋದ್ರಿಂದ ಅಥವಾ ಯಾವುದೋ ಒಂದು ವಿಶೇಷವಾದ ಪೂಜೆ ಪುನಸ್ಕಾರನ ನಾವು ಮಾಡೋದ್ರಿಂದ ನಮ್ಮ ಮನೆಗೆ ಏನಾಗಿದೆ ಎತ್ತಾಗಿದೆ ಅಂತ ನಾವು ತಿಳ್ಕೊಂಡು ನೆಮ್ಮದಿಯಾಗಿರೋಂಥ ವಾತಾವರಣನ ನಮಗೆ ನಾವೇ ಸೃಷ್ಟಿ ಮಾಡ್ಕೊಬೋದು. ಇಲ್ಲಿ ಯಾವ ಮಾಂತ್ರಿಕನ ಅವಶ್ಯಕತೆ ಇಲ್ಲ, ಯಾವ ಮಾಟ ಮಂತ್ರದ ಅವಶ್ಯಕತೆ ಇಲ್ಲ, ನಿಂಬೆಹಣ್ಣು, ತಗಡು, ಯಂತ್ರ, ಅದು ಇದು ಏನು ಬೇಕಾಗಿಲ್ಲ. ನಮ್ಮ ಮನೆಗೆ ಏನು ಬೇಕು, ನಮ್ಮ ಮನೆಗೆ ಪೂರಕವಾದಂಥ ವಸ್ತುಗಳಿರ್ಬೋದು, ನಮ್ಮ ಮನೆಯಲ್ಲಿರೋಂಥ ವನಸಿರಿಗಳ ಪ್ರಯೋಗದಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಾನ್ನಿಧ್ಯನ ನಾವು ಮಾಡ್ಕೊಬೋದು. ದೇವರ ಅನುಗ್ರಹ ಬರೋದಕ್ಕೆ ನಮ್ಮ ಮನೆಯಲ್ಲಿರೋಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಲಕ್ಷ್ಮಿಯ ಪ್ರಾರ್ಥನೆ ಇರ್ಬೋದು, ದೇವರ ಪ್ರಾರ್ಥನೆ ಇರ್ಬೋದು, ಸರಸ್ವತಿ ದೇವಿಯ ಪ್ರಾರ್ಥನೆ ಇರ್ಬೋದು, ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಇರ್ಬೋದು, ಆಂಜನೇಯನ ಪ್ರಾರ್ಥನೆ ಇರ್ಬೋದು, ನಮ್ಮ ಮನೆಯಲ್ಲೇ ಸಿಗೋವಂಥ ವಸ್ತುಗಳಿಂದ ನಾವು ದೇವರನ್ನು ತೃಪ್ತಿಗೊಳಿಸ್ಕೊಂಡು ನಾವು ಕೂಡ ಸುಖ ಸಮೃದ್ಧಿಯಿಂದ ಬಾಳೋದಕ್ಕೆ ಸಹಾಯ ಮಾಡ್ಕೊಬೋದು. ಆದರೆ ಅದರ ವಿಧಾನಗಳು ಗೊತ್ತಿರಬೇಕು ಅಷ್ಟೇ. ನನಗೆ ಗೊತ್ತಿರೋಷ್ಟು ಪುಟ್ಟು ವಿಧಾನಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದೊಂದನ್ನು ನೀವು ಪ್ರಯೋಗ ಮಾಡಿ ನೋಡಿ ತಿಳ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಇರೋವಂಥ ತುಳಸಿ ಗಿಡ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಕೆಲವೊಂದು ನಿಗೂಢ ಇರೋವಂಥ ಪ್ರಶ್ನೆಗಳಿಗೆ ಉತ್ತರನ ಕೊಡ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮವರೇ ನಮಗಾಗೋದಿಲ್ಲ, ಅಪ್ಪ ಮಕ್ಕಳನ್ನ ಕಂಡ್ರಾಗಲ್ಲ, ಅಕ್ಕ ತಂಗಿದಿರು ಕಂಡ್ರಾಗಲ್ಲ, ನೆಂಟರಿಷ್ಟು ನಮ್ಮ ಎದುರಿಗೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಆದರೆ ಒಳೊಳಗೆ ಕುದುಕ್ತಾ ಇರ್ತಾರೆ. ಅಯ್ಯೋ ಅವರು ಸೈಡ್ ತೊಗೊಂಡ್ರು, ಕಾರ್ ತೊಗೊಂಡ್ರು, ಒಡವೆ ತೊಗೊಂಡ್ರು, ಅವ್ರ ಮಗ ತುಂಬ ಚೆನ್ನಾಗಿ ಓದ್ತಿದ್ದಾನೆ, ನನ್ನ ಮಗ ಚೆನ್ನಾಗಿ ಓದ್ತಿಲ್ಲ, ನನ್ನ ಮಗಳನ್ನ ಒಳ್ಳೆ ಮನೆ ಕೊಟ್ಟಿಲ್ಲ, ಅವ್ರ ಮಗಳನ್ನ ಶ್ರೀಮಂತರು ಕೊಟ್ಟು ಮದುವೆ ಮಾಡಿದ್ದೀವಿ, ನಮ್ಮ ಮಗ ಒಂದು ಚೂರು ಒಂದು ಕಾರ್ ತೊಗೊಂಡಿಲ್ಲ, ಆದರೆ ಅವ್ರ ಮಗ ಕಾರ್ ತೊಗೊಂಡ. ಏನೇನೋ ಹೊಟ್ಟೆ ಕಿಚ್ಚಿರುತ್ತೆ, ಏನೇನೋ ಮನಸ್ಸಲ್ಲಿ ಮೇಲ್ನೋಟಕ್ಕೆ ತುಂಬ ಒಳ್ಳೆಯವ್ರ ಥರ ಕಾಣ್ತಾ ಇರ್ತಾರೆ, ಆದರೆ ಒಳೊಳಗೆ ಕುದುಕ್ತಾ ಇರ್ತಾರೆ. ಅವ್ರ ಮನೆ ವಿಷಯನ ಇವ್ರ ಮನೆ ವಿಷಯನ ಅವ್ರಿಗೆ ಹೇಳ್ಕೊಂಡು ಮಾಡಿಕೊಂಡು ಜಗಳ ಮಾಡಿಕೊಂಡು ಅವ್ರಿಗೆ ಏನು ಅನಿಸುತ್ತೋ ಆ ರೀತಿ ಎಲ್ಲ ಭಾವನೆಗಳಿರುತ್ತೆ. ಅಂಥವ್ರ ಮಧ್ಯೆ ನಾವು ಬದುಕಬೇಕು ಅನ್ನುವಾಗ ನಮ್ಮ ಮನೆಗೆ ಏನು ಬೇಕೋ ಅದನ್ನು ನಾವೇ ಪ್ರಯೋಗ ಮಾಡಿ ನೋಡಿಕೊಂಡಾಗ ಅಥವಾ ಅದರಲ್ಲಿ ಏನಾದರೂ ದೋಷಗಳಿದ್ದಾಗ ಈ ಸಣ್ಣ ಪುಟ್ಟ ವಸ್ತುಗಳಿಂದ ನಾವು ಅದನ್ನು ಪರಿಹಾರ ಕೂಡ ಮಾಡ್ಕೊಬೋದು. ಇದೊಂದು ಪ್ರಯೋಗ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.